ಅನಗತ್ಯ ಕಾರಣಗಳನ್ನು ಹೇಳಿ ಶವ ಪರೀಕ್ಷೆ ನಡೆಸದೆ ಕುಟುಂಬಸ್ಥರಿಗೆ ತೊಂದರೆ ನೀಡುತ್ತಿದ್ದ ವೈದ್ಯಾಧಿಕಾರಿಗಳನ್ನು ಶಿರಸಿಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಬನವಾಸಿ ಹೋಬಳಿ ವ್ಯಾಪ್ತಿಯ ಬಿಸ್ಲಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತೀವ ಮಳೆಯಿಂದಾಗಿ ಕಾಲುವೆ ಬಿದ್ದು ಗ್ರಾಮಸ್ಥ ಮಹಾದೇವ ಹಸ್ಲರ ಮೃತಪಟ್ಟ ಅಹಿತಕರ ಘಟನೆ ನಡೆದಿತ್ತು. ಶವ ಪರೀಕ್ಷೆಗಾಗಿ ಮೃತದೇಹವನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ತಂದು ಸುಮಾರು 3 ಗಂಟೆಗೆ ಅಧಿಕ ಸಮಯವಾದರೂ ಸಹ ಅನಗತ್ಯ ಕಾರಣಗಳನ್ನು ಹೇಳಿ ಶವ ಪರೀಕ್ಷೆ ನಡೆಸದೆ ಕುಟುಂಬಸ್ಥರಿಗೆ ವೈದ್ಯಾಧಿಕಾರಿಗಳು ತೊಂದರೆ ನೀಡುತ್ತಿದ್ದರು. ಈ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಪಂಡಿತ್ ಜನರಲ್ ಆಸ್ಪತ್ರೆಗೆ ಭೇಟಿ ನೀಡಿದರು. ತಕ್ಷಣ ಸಂಬಂಧಿಸಿದ ವೈದ್ಯಕೀಯ ಸಿಬ್ಬಂದಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಬಡವರಿಗೆ ಸತಾಯಿಸುವ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟರು. ವಿನಾಯಕ್ ಬಂದಿಲ್ಲ. ಸರ್ ಒಂದು ಬಾಡಿ ಇವಾಗ ನಾನು ಜಸ್ಟ್ ಹೊರಗೆ ಕಳಿಸಿದ್ದೀನಿ ಸರ್. ಪಿಎಂ ಮಾಡಿ ಇಲ್ಲ ಸರ್ 1.5 ತಾಸು ನಾನು ತಂದು ಬಾಡಿ ಹಿಡ್ಕೊಂಡೆ ಪಿಎಂ ಮಾಡಿ ಇವಾಗ ಕಳಿಸಿದ್ದೀನಿ. ಕುಟುಂಬದಲ್ಲಿ ಹಿಂಗಾದ ಏನು ಅನ್ಕೊಳ್ತೀನಿ 1.5 ತಾಸು ಆಗಿದ್ರಿ ಸರ್. ಬಾಡಿ ಏನ್ ಮಾಡಿದ್ರೆ ನಡೆಯುತ್ತಾ ಮಾಡ್ಕೊಳ್ಳಿ ಅವರು ಫಸ್ಟ್ 1.5 ತಾಸು ಮೇಲೆ ಇದೆ. ಇವರು ಕಾಸ್ತೆ ಇದ್ದಾರೆ ಒಂದು ರಾತ್ರಿ ಸತ್ತಿದ್ದ ಪಾಪ ಮಾಡ್ಕೊಳ್ತಾ ಏನಾಗಿದ್ರು ಸರ್. ನಾಗರಾಜ್ ಸತ್ತವನಿಗೆ ಮತ್ತೆ ಸಾಯಲು ಬರುವುದಿಲ್ಲ. ಯಾವ ಶವವನ್ನು ಕಾಯಿಸಬಾರದು. ಶಿರಸಿ ಆಸ್ಪತ್ರೆಯಲ್ಲಿ ಯಾವುದೇ ಶವ ಬಂದರೆ ತಾಸುಗಟ್ಟಲೆ ಕಾಯಬೇಕು. ಬನವಾಸಿ ಬಿಸಲಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಂಬಿಬಿಎಸ್ ವೈದ್ಯರಿದ್ದರೆ ಅವರ ವ್ಯಾಪ್ತಿಯ ಶವ ಪರೀಕ್ಷೆಯನ್ನು ಆ ಭಾಗದ ವೈದ್ಯರೇ ಪರೀಕ್ಷಿಸಲು ಕೂಡಲೇ ಆದೇಶ ಮಾಡಿ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಡಿಎಚ್ಒಗೆ ಕರೆ ಮಾಡಿ ಹೇಳಿದರು. ಶಿರಸಿಯಲ್ಲಿ ಶವ ಪರೀಕ್ಷೆ ಮಾಡಿಸಲು ಸಾಧ್ಯವೇ ಇಲ್ಲ. ಹೊಟ್ಟೆ ತುಂಬಿದವರ ಕೆಲಸ ವೈದ್ಯರ ನಡುವೆ ವೈಮನಸ್ಸಿದೆ. ಶಿರಸಿ ತಾಲೂಕಿಗೆ ಆಯಾ ವ್ಯಾಪ್ತಿಯ ವೈದ್ಯರು ಶವ ಪರೀಕ್ಷೆ ಮಾಡಲು ಆದೇಶಿಸಿ. ಬಡವರು ಸತ್ತರೆ ಕೇಳುವವರಿಲ್ಲವೇ? ನೀವು ಕೂಡಲೇ ಆದೇಶ ಮಾಡಿ. ಶಿರಸಿಯವರ ಕಡೆ ಬದುಕಲು ಸಾಧ್ಯವಿಲ್ಲ. ಅವರು ಶವ ಪರೀಕ್ಷೆ ಮಾಡುವುದಿಲ್ಲ, ಶವ ಮನೆಗೆ ತಲುಪುವುದೂ ಇಲ್ಲ ಎಂದು ಡಿಎಚ್ಒಗೆ ಕರೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿದರು. ಡಾಕ್ಟರ್ ನೇತ್ರಾವತಿ ಘಟನೆಯ ಕುರಿತು ಶಾಸಕರಿಗೆ ವಿವರಿಸಿದರು. ಡಿಎಚ್ಒ ಅವರ ಆದೇಶದಂತೆ ಶಿರಸಿ ವ್ಯಾಪ್ತಿ ಯಾವುದೇ ಸಾವು ಘಟಿಸಿದರೆ ಅದರ ಶವ ಪರೀಕ್ಷೆಯನ್ನು ನಾವು ಮಾಡಿಕೊಡುತ್ತೇವೆ. ಅದೇ ರೀತಿ ನಮಗೂ ಡಿಎಚ್ಒ ಆದೇಶಿಸಿದರು. ಪಿಎಚ್ಸಿಯವರು ಅವರ ವ್ಯಾಪ್ತಿಯ ಸಾವಿನ ಘಟನೆಗಳಲ್ಲಿ ಶವ ಪರೀಕ್ಷೆ ಮಾಡಬೇಕು. ಅವರು ಮಾಡುತ್ತಿಲ್ಲ. ಮಾನವೀಯತೆ ಎಂದು 100 ಪ್ರಕರಣ ಮಾಡಿದ್ದೇವೆ. ನಾವು ಕೆಲಸ ಮಾಡುತ್ತಿದ್ದೇವೆ. ಆದರೆ ಸಹಕಾರ ಸರಿಯಾಗಿಲ್ಲ. ನಾನು ಮಂಚಿಕೇರಿಯಲ್ಲಿ ಕೆಲಸ ಮಾಡಿ ಬಂದಿದ್ದು. ಇವುಗಳೆಲ್ಲದರ ಬಗ್ಗೆ ಅನುಭವ ಇದೆ ಎಂದು ಹೇಳಿದರು. ಮಾನವೀಯತೆ ಹೌದು, ನಾವು ಡಾಕ್ಟರ್ ವಿನಾಯಕ್ ಅಲ್ಲಿ ಹೇಳಿದ್ರೆ ಅವರು ಡಿಎಚ್ಒ ಕಡೆಯಿಂದ ಒಂದು ಆರ್ಡರ್ ಹಾಕ್ಸಿದ್ದಾರೆ ಸರ್. ಆರ್ಡರ್ ಹಾಕ್ಸಿದ್ರೆ ಸಿರ್ಸಿನಲ್ಲಿ ಏನ್ ಡೆತ್ ಆಗುತ್ತೆ ಅದನ್ನ ನಾವು ಮಾಡಿಕೊಡ್ತೀವಿ ಸರ್. ಯಾವತ್ತೂ ಚಕಾರ ಎತ್ತಿಲ್ಲ. ಬಟ್ ಇದು ಪಿಎಚ್ಸಿಗಳಲ್ಲಿ ಮಾಡಿದ್ದನ್ನು ಪಿಎಚ್ಸಿ ಅವ್ರು ಮಾಡಬೇಕು ಅಂತ ಹೇಳಿ ಒಂದು ಆರ್ಡರ್ ಇದೆ ಸರ್. ಅವ್ರು ಮಾಡ್ತಾ ಇಲ್ಲ ಸರ್. ನಾನು ಮಂಚಿಕೇರಿನಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಸರ್. ಮಂಚಿಕೇರಿನಲ್ಲಿ ಒಟ್ನಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಮಾನವೀಯ ಕರ್ತವ್ಯದ ಅಗತ್ಯತೆಯ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿ ಶೀಘ್ರವಾಗಿ ಶವ ಪರೀಕ್ಷೆ ಮಾಡಿ ಕುಟುಂಬಸ್ಥರಿಗೆ ಶವ ಹಸ್ತಾಂತರಿಸುವಂತೆ ತಿಳಿಸಿದರು. ಹಾಗೆ ಮೃತಪಟ್ಟ ಮಾದೇವ್ ಹಸ್ಲರ್ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಪರಿಹಾರವನ್ನು ಒದಗಿಸುವ ಭರವಸೆ ನೀಡಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.